ಚಿಕ್ಕಮಗಳೂರಲ್ಲಿದ್ದೆ, ಡೈರೆಕ್ಟಾಗಿ ಬಂದೆ. ಸೊ ಸ್ಟೇಜ್ ಹತ್ತು ಸುಟ್ರು, ನನಗೆ ಏನು ಮಾತಾಡೋಕ್ಕಷ್ಟೆ. ಅದು ನಿಧಾನಕ್ಕೆ ಕಾರ್ಬೋದು, ಚಿರತೆ ನಿಧಾನಕ್ಕೆ ಕೊಡ್ಬೋದು. ನಾನು ನಿಧಾನಕ್ಕೆ ಕಾರಲ್ಲಿ ಬಂದಿರ್ಬೋದು, ಬಟ್ ಮಾರ್ಕ್ ಫಂಕ್ಷನ್ಗೆ ಬರಲೇಬೇಕು ಅಂತ ನಾನು ಚಿಕ್ಕಮಗಳೂರಿಗೆ ಸೊ ಕರೆದಿದ್ರು. ಆಮೇಲೆ ಮೇಕಪ್ ಹಾಕೊಂಡಾಗ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ, ಅದೇ ಮಸಿ ಬಳ್ದಾಗಲೂ ತುಂಬ ಅದ್ಭುತವಾಗಿ ಕಾಣೋದು ನೀವೇ ಸರ್. ಮ್ಯಾಕ್ಸಲ್ಲಿ ಅಷ್ಟು ಅಂದರೆ ಆ ಲುಕ್ ಕ್ಲೈಮ್ಯಾಕ್ಸ್ ಲುಕ್ಕಲ್ಲಿ ಬಂತಲ್ಲ, ಸೊ ನಮ್ಮ ಎಲ್ಲರೂ ಥಿಯೇಟ್ರಲ್ಲಿ ವಿಸಲ್ ಹೊಡೆದಾಗ ಸಖತ್ ಖುಷಿ ಆಯಿತು. ಆಮೇಲೆ ಯೂಶ್ವಲಿ ಫಿಲಮ್ ಸೆಕೆಂಡ್ ಹಾಫು ಮತ್ತು ಕ್ಲೈಮ್ಯಾಕ್ಸಲ್ಲಿ ಸೀಟ್ ಎಡ್ಜ್ ಇರುತ್ತೆ, ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯಿತು ಈ ಸಿನಿಮಾ ಫಸ್ಟ್ ಸೀನಿಂದನೇ ಸೀಟ್ ಎಡ್ಜ್ ಇರುತ್ತೆ ಅಂತ. ಸೊ ಮ್ಯಾಕ್ಸು ಫ್ಯಾನ್ ಶೋ ನೋಡಿದ್ದು, ಮಾರ್ಕು ಫ್ಯಾನ್ ಶೋ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಈ ಟೀಮ್ಗೆ, ಡೈರೆಕ್ಟರ್ ಸರ್ಗೆ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಮೈಕ್ ತಗೋಚಿನ ಬಾಲ್ ಸ್ವಿಂಗ್ ಆಗ್ತಿದೆಯಾ? ಓ ಹಾಯ್ ಸರ್. ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟಲ್ಲಿ ನಾನು ಪ್ರಿಯಾಕಂಗೆ ಹೇಳ್ತಾ ಇದ್ದೆ, ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಹೇಳಿ, ಬೇಗ ಬೇಗ ಸಿನಿಮಾ ಮಾಡೋಕ್ಕೆ ಹೇಳಿ ಅಂತ. ಆದರೆ ಇಷ್ಟು ಬೇಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ December 25 ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ, ಅಕಸ್ಮಾತ್ ಮ್ಯಾಕ್ಸ್ ಏನಾದ್ರು ಮೋಸ್ಟ್ಲಿ ಡೌಟ್ ಬರೋದು, ಅಷ್ಟು ಬೇಗ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ, ನಾವು ಹಿಂಗಾರು ಟೈಮ್ ರಿಲೀಸ್ ಮಾಡೋಣ ಅಂತ ಬ್ಯಾಕ್ ಎಂಡಲ್ಲಿ ನಾನು ರೆಡಿ ಬರ್ತಾ ಇದ್ದೆ. ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ವಾರಕ್ಕೊಂದ್ಸಲ ಕಾಲ್ ಮಾಡ್ತಾಯಿದ್ದೆ, ಬರ್ತೀರಾ ಈಗ ಸರ್ ಶೂಟಿಂಗ್ ನಡೀತೀವಿ, ಇನ್ನೊಂದು 30 ದಿನ ಅದೇ ಬಂದ್ಬಿಡ್ತೀವಿ ಅಂತ. ಅದು ಏನೋ ಒಂದೂವರೆ 2 ತಿಂಗಳ ಹಿಂದೆ. 30 ದಿನ ಇಟ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀರಾ, ಏನೋ ಬರಲ್ವೇನೋ ತಾಡೋ, ನಾನು ಆರು ಅದು ಇದು ಎಲ್ಲ ನನ್ನ ಕೆಲಸಗಳು ಫಾಸ್ಟಾಗಿ ಮಾಡ್ತಾಯಿದ್ದೆ. ಆಮೇಲೆ ಮೊನ್ನೆ ಸೆರೆಮನೆಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೇನು ನೀವು 100% ಬರ್ತೀವಿ ಅಂದರು. ನಾನು ಸರ್ ಇಷ್ಟು ಬೇಗ ಹೆಂಗೆ, ಅವಾಗ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ. ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬ ಟೈಮ್ ತೊಗೊಂಡು, ತುಂಬ ಯಾಕಂದರೆ ಎಲ್ಲೂ ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆ್ಯಟ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8:30 ಶೋ ನೋಡಿ ಸರ್ ನಿಮ್ಗೆ ಮೆಸೇಜ್ ಮಾಡಿದ್ದೆ. ಡೆಫಿನೆಟ್ಲಿ ನನ್ನ ಮಗಳನ್ನೂ ಕರ್ಕೊಂಡೋಗಿ ನೋಡ್ತೀನಿ ಈ ಸಿನಿಮಾನ, ಮಾರ್ಕ್ನ. ಆ್ಯಂಡ್ ಆ್ಯಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ಗೂ ರೆಡಿ ಆಗ್ಬಿಡ್ತೀವಿ ಸರ್. ನೆಕ್ಸ್ಟ್ ಕ್ರಿಸ್ಮಸ್ಗೂ ನಿಮ್ಮ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅರುಣ್ ಸಾಗರ್